ಸಿಂಹರಾಶಿ ಮೇಲಧಿಕಾರಿಗಳ ಸಹಾಯವನ್ನು ಕೇಳಬಹುದು. ಅನುಕೂಲ ಇದೆ, ಬಾಯಿ ಬಿಟ್ಟು ಕೇಳಬೇಕು. ನೀವು ಸಂಕೋಚವನ್ನು ದಾಕ್ಷಿಣ್ಯವನ್ನು ಮಾಡಿಕೊಂಡ್ರೆ ಯಾವ ಸಹಾಯವೂ ಕೂಡ ನಿಮಗೆ ಸಿಕ್ಕುವುದಿಲ್ಲ. ಹಾಗಾಗಿ ವಿದ್ಯಾರ್ಥಿಗಳು ತಮ್ಮ ಉಪಾಧ್ಯಾಯರ ಬಳಿಯಲ್ಲಿ ನಿಮಗೆ ಬೇಕಾದಂತಹ ಪಾಠ ಪ್ರವಚನದ ವಿಚಾರದಲ್ಲಿ ಸಹಾಯವನ್ನು ಕೇಳುವಂಥದ್ದು. ಉದ್ಯೋಗಿಗಳು ನಿಮ್ಮ ಹಿರೀಕರ ಮೇಲಧಿಕಾರಿಗಳ ಸಹಾಯವನ್ನು ಕೇಳ್ತಕ್ಕಂಥದ್ದು. ಇದೆಲ್ಲವೂ ಕೂಡ ಬಾಯಿಬಿಟ್ಟು ಕೇಳಿದಾಗ ನಿಮಗೆ ಅನುಕೂಲ ಆಗುವಂತಹ ಸಾಧ್ಯತೆ ಹೆಚ್ಚಾಗಿರುತ್ತೆ. ಸ್ವಾಭಿಮಾನಕ್ಕೆ ಧಕ್ಕೆ ಬೇಡ. ಎಲ್ಲಿ ನಿಮ್ಮ ಸ್ವಾಭಿಮಾನಕ್ಕೆ ಅವಮಾನವಾಗುತ್ತೋ ಅಂತಹ ವಿಚಾರಗಳನ್ನು ನೀವು ಪ್ರಸ್ತಾಪ ಮಾಡಲಿಕ್ಕೆ ಹೋಗಬೇಡಿ ಎನ್ನುವಂಥದ್ದು. ಶಿಕ್ಷಣ ಮತ್ತು ರಾಜಕೀಯ ಈ ಎರಡೂ ವಿಚಾರಗಳಲ್ಲಿ ಯಶಸ್ಸಿದೆ. ಹಾಗಾಗಿ ಆ ಪ್ರಾಮಾಣಿಕ ಪ್ರಯತ್ನ ನಿಮ್ಮದಾಗಿರಲಿ. ಉತ್ತಮವಾದಂತಹ ಸಮಯ, ಶುಭವಾಗುವಂತಹ ವಾತಾವರಣ ಎಲ್ಲವನ್ನೂ ನೋಡ್ತೀರಿ. ಕುಟುಂಬದಲ್ಲಿ ಅನ್ಯೋನ್ಯತೆ ಕಾಣಬಹುದು. ಮನೆಯಲ್ಲಿ 4 ಜನ ಇದ್ದೀರಿ ಅಂತಂದರೆ ಎಲ್ಲರ ಮಾತು, ಎಲ್ಲರ ಅಭಿಪ್ರಾಯ ಒಂದೇ ರೀತಿಯಲ್ಲಾಗಿರುತ್ತೆ. ಅದು ಸಂತೋಷಕ್ಕೆ ಕಾರಣವಾಗ್ತಕ್ಕಂಥದ್ದು. ನಾರಾಯಣ ಸ್ತೋತ್ರವನ್ನು ಪಠನೆ ಅಥವಾ ಶ್ರವಣ ಮಾಡಿ ಶುಭವಾಗಿ. ಕನ್ಯಾ ರಾಶಿ, ಕುಟುಂಬದಲ್ಲಿ ಏನೋ ಸಣ್ಣ ಪುಟ್ಟ ವಿಚಾರಗಳಿಗೆಲ್ಲ ಕಿರಿಕಿರಿ ಆಗ್ತಕ್ಕಂಥದ್ದು, ಅದೆಲ್ಲ ನಿಮ್ಮಿಂದನೇ ಅನ್ನುವಂತಹ ಕಪ್ಪು ಚುಕ್ಕಿಯೂ ನಿಮ್ಮ ಮೇಲೆ ಇರುವಂಥದ್ದಾಗತ್ತೆ. ಧಾರ್ಮಿಕ ವಿಚಾರಕ್ಕೆ ಗಲಾಟೆ ಆಗಬಹುದು. ಮನೆಯಲ್ಲಿ ಯಾವುದೋ ಒಂದು ಪೂಜೆ ಮಾಡೋಣ, ಒಂದು ಹೋಮ ಮಾಡೋಣ, ಅಥವಾ ಯಾವುದಾದ್ರು ಒಂದು ದೇವಸ್ಥಾನಕ್ಕೆ ಹೋಗೋಣ, ಒಂದು ಮಠ ಮಂದಿರಕ್ಕೆ ಹೋಗಿ ಬರೋಣ ಅಂತ ಹೇಳಿ, ಅಥವಾ ಪುಣ್ಯಕ್ಷೇತ್ರ ದರ್ಶನಕ್ಕೆ ಹೋಗೋಣ ಅಂತ ಹೇಳಿ ಮಾತನಾಡಿದರೆ ಅದಕ್ಕೆ ಗಲಾಟೆ ಪ್ರಾರಂಭ ಆಗ್ತಕ್ಕಂಥದ್ದಾಗತ್ತೆ. ಯಾರಿಂದಲೂ ಕೂಡ ಬೆಂಬಲ ಸಿಕ್ಕದೇ ಇರತಕ್ಕಂಥದ್ದಾಗತ್ತೆ. ವ್ಯಾಪಾರ ವೃದ್ಧಿಗೆ ಹೊಸ ಮಾರ್ಗವನ್ನು ಅನುಸರಿಸಬೇಕಾಗತ್ತೆ. ಮನಸ್ಸು ಆ ಮಾರ್ಗವನ್ನು ಹುಡುಕ್ತಾ ಇರುತ್ತೆ ಎನ್ನುವಂಥದ್ದು. ಬಟ್ಟೆ ವ್ಯಾಪಾರಿಗಳಿಗೆ ನಷ್ಟವಾಗ್ತಕ್ಕಂತಹ ಸೂಚನೆ. ಆದ್ದರಿಂದ ಆದಷ್ಟು ಜಾಗ್ರತೆಯಿಂದ ಇರಬೇಕಾದಂಥದ್ದು. ಲಾಭ ಬರದೇ ಇದ್ದರೂ ಪರವಾಗಿಲ್ಲ, ಈ ದಿವಸ ನಷ್ಟಕ್ಕೆ ಅವಕಾಶವನ್ನು ಮಾಡಿಕೊಳ್ಬೇಡಿ. ಕೈಯಲ್ಲಿದ್ದಿದ್ದು ಕೂಡ ಹೋದಂತಾಗತ್ತೆ, ಅದರ ಗಮನ ಇರಲಿ. ಆರೋಗ್ಯ ಸಮಸ್ಯೆ, ಅದರಲ್ಲೂ ಗಂಟಲು ನೋವಿನ ಸಮಸ್ಯೆ ಹೆಚ್ಚಾಗಿ ಕಾಡುವಂಥದ್ದಿರುತ್ತೆ. ಹಣದ ವಿಚಾರದಲ್ಲಿ ಮನಸ್ತಾಪವಾಗುತ್ತೆ. ದುಡ್ಡು ಕಾಸಿನ ವಿಚಾರ ಯಾರಾದರೂ ಲೆಕ್ಕ ಕೇಳಿದರೆ ನಿಮಗೆ ಸಿಟ್ಟು ಬರುತ್ತೆ. ಆದರೆ ಆ ಲೆಕ್ಕವನ್ನು ಕೊಡಲಿಲ್ಲ ಅಂತಾದರೆ ಮುಂದಿನ ವ್ಯವಹಾರಗಳು ನಡೆಯದೇ ಇರಬಹುದು ಅನ್ನುವಂಥದ್ದು. ಸಾಯಂಕಾಲ ಪಶ್ಚಿಮ ದಿಕ್ಕಿಗೆ ತಿರುಗಿ ನಿಂತು, ಸೂರ್ಯ ಅಸ್ತನಾಗ್ತಕ್ಕಂತಹ, ಸೂರ್ಯ ಮುಳುಗ್ತಕ್ಕಂತಹ ದಿಕ್ಕಿಗೆ ನಿಂತು ಶಿವಮಂತ್ರವನ್ನು 108 ಬಾರಿ ಪಠನೆ ಮಾಡಿ ಶುಭವಾಗಿ. ತುಲಾರಾಶಿ, ಕೈ ಹಿಡಿದಂತಹ ಕೆಲಸಗಳಲ್ಲಿ ಜಯದ ಸೂಚನೆ ಇದೆ. ಮುಂದೆ ಬದಲಾಗ್ತಾ ಇರತಕ್ಕಂತಹ ಶನಿಯ ಪ್ರಭಾವ ಈಗಲಿಂದಲೇ ನಿಮಗೆ ಆ ಒಂದು ಸೂಚನೆಯನ್ನು, ಶುಭವನ್ನು ಸೂಚಿಸ್ತಾ ಇರತಕ್ಕಂಥದ್ದು. ಬಡ್ತಿಗೆ ಅವಕಾಶಗಳಿದೆ. ಪ್ರಮೋಷನ್ ಆಗ್ಬೋದು, ಸಂಬಳದಲ್ಲಿ ಹೆಚ್ಚಳವಾಗ್ಬೋದು, ಒಳ್ಳೆಯ ಕೆಲಸಗಳಾಗ್ಬೋದು, ಮಾಡ್ತಾ ಇರತಕ್ಕಂತಹ ಕೆಲಸ ಜೊತೆಗೆ ಬೇರೆ ಬೇರೆ ಆದಾಯಗಳು ಬಂದು ಸೇರುವಂಥದ್ದಾಗ್ಬೋದು. ಹೀಗೆ ಹಲವಾರು ರೀತಿಯಲ್ಲಿ ಸಣ್ಣ ಪುಟ್ಟ ಬದಲಾವಣೆ ಧನಾತ್ಮಕವಾಗಿ ಆಗ್ತಕ್ಕಂಥದ್ದು. ಸಮಾಜಮುಖಿ ಕಾರ್ಯಗಳಲ್ಲಿ ಭಾಗಿಗಳಾಗ್ತಕ್ಕಂಥದ್ದು, ಜನಸಂಪರ್ಕ ಹೆಚ್ಚಾಗ್ತಕ್ಕಂಥದ್ದು, ಅದರಿಂದ ಒಳಿತನ್ನು ನಿರೀಕ್ಷೆ ಮಾಡುವಂಥದ್ದಾಗತ್ತೆ. 2ನೇ ಮದುವೆಯನ್ನು ಮಾಡಿಕೊಂಡಿದ್ದವರಿಗೆ ದೊಡ್ಡ ಸಮಸ್ಯೆ ಆಗತ್ತೆ. ನ್ಯಾಯಾಲಯದಲ್ಲಿ ಅದಕ್ಕೋಸ್ಕರ ಹೋರಾಟ, ಅದರಿಂದ ಹಿನ್ನಡೆ, ಇವೆಲ್ಲವನ್ನು ನೋಡಬೇಕಾದಂಥದ್ದಿದೆ. ಅತಿಯಾದಂತಹ ಶ್ರಮ ದೇಹಾಲಸ್ಯಕ್ಕೆ ಕಾರಣವಾಗುತ್ತೆ. ಹಗಲೆಲ್ಲ ಯಾವುದೋ ಕೆಲಸದಲ್ಲಿ ಮಗ್ನರಾಗಿದ್ದಾಗ ಸಾಯಂಕಾಲದ ಹೊತ್ತಿಗೆ ಅನಿವಾರ್ಯವಾಗಿ ಶರೀರಕ್ಕೆ ವಿಶ್ರಾಂತಿ ಬೇಕು ಅಂತ ಹೇಳಿ ಅನಿಸುತ್ತೆ. ಆಗಲೂ ವಿಶ್ರಾಂತಿ ಇಲ್ಲ ಅಂತಾದಾಗ ದೇಹಶ್ರಮ ಆಲಸ್ಯವಾಗಿ ಪರಿವರ್ತನೆಯಾಗುತ್ತೆ. ಕೂತ ಜಾಗದಲ್ಲೇ ನಿದ್ದೆ ಮಾಡುವಂಥದ್ದು, ಅಥವಾ ಯಾವುದೇ ಕೆಲಸದಲ್ಲಿ ಆಸಕ್ತಿ ಇಲ್ಲದೆ ಇರತಕ್ಕಂಥದ್ದು, ಬೇರೆ ಕೆಲಸಗಳಿಗೆ ಮನಸ್ಸು ಬರದೇ ಇರತಕ್ಕಂಥದ್ದು, ಹೀಗೆಲ್ಲ ಆಗಬಹುದು. ದೇಹಶ್ರಮವಾಗದೇ ಇರುವಂತಹ ರೀತಿಯಲ್ಲಿ ಬೇಕಾದಷ್ಟು ತಕ್ಕಷ್ಟು ವಿಶ್ರಾಂತಿಯನ್ನು ಮಾತ್ರ ಪಡೀತಕ್ಕಂಥದ್ದಾಗಲಿ. ಆರ್ಥಿಕವಾಗಿ ಸಮಾಧಾನ ಸಿಕ್ಕದೆ, ದುಡ್ಡು ಕಾಸಿನ ವಿಚಾರದಲ್ಲಿ ಸಾಕಪ್ಪ, ನನಗೆ ನನ್ನ ಯೋಗ್ಯತೆಗೆ ಯಾವುದು ಬೇಕೋ ಅದು ಸಿಗ್ತಾ ಇದೆ ಅನ್ನುವಂತಹ ಮನಸ್ತೃಪ್ತಿ ಇದೆ. ಅದು ಬಹಳ ಮುಖ್ಯ. ಜೀವನದಲ್ಲಿ ನಮಗೆ ಎಷ್ಟಿದೆಯೋ ಅದರಲ್ಲಿ ತೃಪ್ತಿ ಹೊಂದುವಂಥದ್ದಿದೆಯಲ್ಲ, ಅದರಷ್ಟು ಸಮಾಧಾನಕರವಾದ್ದು ಬೇರೊಂದಿಲ್ಲ ಅಂತ ಅರ್ಥ. ವಿಷ್ಣು ಸಹಸ್ರನಾಮವನ್ನು ಪಠನ ಮಾಡಿ ಅಥವಾ ಶ್ರವಣ ಮಾಡಿ ಶುಭವಾಗಿ. ವೃಶ್ಚಿಕ ರಾಶಿ, ಉದ್ಯೋಗ ಅಥವಾ ವೃತ್ತಿಯ ಬಗ್ಗೆ, ವ್ಯವಹಾರದ ಬಗ್ಗೆ ಕೂತು ಚರ್ಚೆಯನ್ನು ಮಾಡಿ ಅಲ್ಲಿರ್ತಕ್ಕಂತಹ ನ್ಯೂನ್ಯತೆಗಳನ್ನು ದೂರ ಮಾಡಿ ಯಾವುದು ನಿಮಗೆ ಸರಿಯಾಗಿ ಹೊಂದುತ್ತೋ ಅಂತಹ ವಿಷಯವನ್ನು ಅಳವಡಿಸ್ಕೊಳ್ಳಿ ಅಂತಕ್ಕಂಥದ್ದು ಮುಖ್ಯವಾಗುತ್ತೆ. ಸರಿಯಾದಂತಹ ಆಹಾರವನ್ನು ಸೇವನೆ ಮಾಡಿ. ಅಜೀರ್ಣದ ಸಮಸ್ಯೆ ನಿಮಗೆ ಕಾಡಬಹುದು. ಅದೇನು ದೊಡ್ಡ ಪ್ರಮಾದ ಅಂತಲ್ಲ, ಆದರೆ ಬೇರೆ ಕೆಲಸಗಳಿಗೆ ಅದು ಅಡ್ಡಿಯಾದರೆ ನಿಮಗೆ ಅದೇ ದೊಡ್ಡ ಸಮಸ್ಯೆ ಆದ ಹಾಗೆ. ಎಲ್ಲೋ ನೀವು ತುಂಬ ಅರ್ಜೆಂಟಾಗಿ ತುರ್ತಾಗಿ ಹೋಗಬೇಕಾಗಿರುತ್ತೆ, ಯಾವುದೋ ಆರೋಗ್ಯ ಸಮಸ್ಯೆ ನಿಮಗೆ
ತೊಂದರೆಯನ್ನು ಮಾಡ್ತು ಅಂತಾದರೆ ನಿಮ್ಮ ಕೆಲಸಗಳೆಲ್ಲ ಹಾಳಾಗ್ತಕ್ಕಂಥದ್ದಿದೆ, ಅವಮಾನವಾಗುತ್ತೆ, ಸಮಯವನ್ನು ಸಾಧನೆ ಮಾಡಲಿಕ್ಕಾಗೋದಿಲ್ಲ. ಹೀಗೆ ಒಂದಕ್ಕೊಂದು ಸಮಸ್ಯೆಗಳು ಉಂಟಾಗಬಹುದು ಅನ್ನುವಂಥದ್ದು. ಬೆಲೆ ಬಾಳ್ತಕ್ಕಂತಹ ವಸ್ತುಗಳ ಬಗ್ಗೆ ಜಾಗ್ರತೆ ಇರಲಿ. ಅದು ಕಳವಾಗಬಹುದು, ಅಥವಾ ನಷ್ಟವಾಗಬಹುದು, ಅಥವಾ ರಿಪೇರಿಗೆ ಬರಬಹುದು, ಅಥವಾ ಅದು ಒಡೆದು ಹೋಗಬಹುದು, ಬೀಳಬಹುದು, ಹಾಳಾಗಬಹುದು. ಹೀಗೆ ನಾನಾ ರೂಪದಲ್ಲಿ ಅದು ನಿಮಗೆ ತೊಂದರೆಯನ್ನು ಕೊಡಬಹುದು. ಮನೆಯವರ ಸಲಹೆ ಸಹಕಾರ ತುಂಬ ಅಗತ್ಯವಾಗಿರುತ್ತೆ. ಅವರ ಮಾತನ್ನು ಕೇಳಿ ಅದು ನಿಮಗೆ ಎಷ್ಟರ ಮಟ್ಟಿಗೆ ಅಳವಡಿಸ್ಕೊಳ್ಳಿಕ್ಕೆ ಸಾಧ್ಯವೋ ಆದಷ್ಟೂ ಅದನ್ನು ಅಳವಡಿಸ್ಕೊಳ್ತಕ್ಕಂಥದ್ದು ಒಳ್ಳೆಯದಾಗಿರಲಿ. ಹಣದ ವಿಚಾರದಲ್ಲಿ ಲೆಕ್ಕಾಚಾರ ಸರಿಯಾಗಿರಲಿ. ಯಾಕೆ ಅಂತಂದರೆ ಇವತ್ತು ಮರಿಬಹುದು, ನಾಳೆ ಅದರ ವಿಚಾರ ಬಂದಾಗ ಕಷ್ಟವಾದೀತು. ಸುಬ್ರಹ್ಮಣ್ಯ ಸ್ವಾಮಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ಶುಭವಾಗಿ.